ಭಗವದ್ಗೀತಾ ಅಧ್ಯಾಯ 7. ಭಗವದ್ಗೀತಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಪರಮಾತ್ಮನ ನಿಜ ಸ್ವರೂಪವನ್ನು ಜ್ಞಾನ ಮತ್ತು ಅನುಭವದ ಮೂಲಕ ಹೇಗೆ ಅರಿಯಬೇಕು ಎಂಬುದನ್ನು ಅರ್ಜುನನಿಗೆ ವಿವರಿಸುತ್ತಾನೆ. ಅಧ್ಯಾಯದ ಸಾರಾಂಶ: ಪೂರ್ಣ ಶರಣಾಗತಿ. ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ನೆಲೆಸಿ ಭಕ್ತಿಯಿಂದ ಸೇವಿಸಿದರೆ ನನ್ನನ್ನು ಸಂಪೂರ್ಣವಾಗಿ ತಿಳಿಯಬಹುದು ಎಂದು ಕೃಷ್ಣನು ಹೇಳುತ್ತಾನೆ. ಪ್ರಕೃತಿ 2 ವಿಧ: ಅಪಾರ ಪ್ರಕೃತಿ, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ. ಪರಾಪ್ರಕೃತಿ, ಜೀವಾತ್ಮ, ಚೈತನ್ಯ. ಇವೆರಡರ ಮೂಲವು ನಾನು ಎಂದು ಕೃಷ್ಣನು ವಿವರಿಸುತ್ತಾನೆ. ಎಲ್ಲವೂ ನನ್ನಿಂದಲೇ. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಮಾಯೆಯ ಬಂಧನ. ತ್ರಿಗುಣಾತ್ಮಕ ಮಾಯೆಯಿಂದ ಜನರು ಮೋಹಿತರಾಗುತ್ತಾರೆ, ಆದರೆ ನನ್ನಲ್ಲಿ ಶರಣಾದವರು ಮಾತ್ರ ಈ ಮಾಯೆಯನ್ನು ದಾಟುತ್ತಾರೆ. 4 ವಿಧದ ಭಕ್ತರು: ದುಃಖಿತರಾದವರು, ಸಂಪತ್ತನ್ನು ಬಯಸುವವರು, ಜ್ಞಾನವನ್ನು ಹುಡುಕುವವರು, ಜ್ಞಾನಿಗಳಾದ ಭಕ್ತರು. ಇವರಲ್ಲಿ ಜ್ಞಾನ ಭಕ್ತನು ಕೃಷ್ಣನಿಗೆ ಅತ್ಯಂತ ಪ್ರಿಯ. ದೇವತಾ ಭಕ್ತಿ ವರ್ಸಸ್ ಪರಮಭಕ್ತಿ. ದೇವತೆಗಳನ್ನು ಪೂಜಿಸುವವರಿಗೂ ಫಲ ಸಿಗುತ್ತದೆ, ಆದರೆ ಅದು ತಾತ್ಕಾಲಿಕ. ನನ್ನನ್ನು ಅರಿತ ಭಕ್ತಿ ಶಾಶ್ವತ ಫಲ ನೀಡುತ್ತದೆ. ಅತ್ಯಂತ ವಿರಳವಾದ ಜ್ಞಾನಿ. ಅನೇಕ ಜನ್ಮಗಳ ನಂತರ ವಾಸುದೇವನೇ ಸರ್ವಸ್ವ ಎಂದು ಅರಿಯುವ ಜ್ಞಾನಿ ಅತ್ಯಂತ ವಿರಳ. ಅಧ್ಯಾಯದ ಮುಖ್ಯ ಸಂದೇಶ: ಭಕ್ತಿ ಪ್ಲಸ್ ಜ್ಞಾನ = ಮುಕ್ತಿ. ಕೃಷ್ಣನ ಶರಣಾಗತಿ ಮಾತ್ರ ಮಾಯೆಯಿಂದ ಮುಕ್ತಿಯ ಮಾರ್ಗ.